ವಿದ್ಯಾರ್ಥಿಗಳೇ, ಇದೇನಪ್ಪ ಅಂತಂದ್ರೆ ನೀವು ಕಾರ್ಡ್ ಹಾಕೋದು ಪ್ರಶ್ನೆ ಪಡೆಯೋದು. ಇದರ ಹೆಸರೇನ? ಕಾರ್ಡ್ ಹಾಕೋದು ಪ್ರಶ್ನೆ ಪಡೆಯೋದು. ATQ. ಇದರ ಹೆಸರೇನು? ATQ ಅನ್ನ ಆಲ್ ಟೈಮ್ ಕ್ವಶನ್ಸ್ ಅಂತೇಳಿ ಹೆಸರು. ಆಲ್ ಟೈಮ್ ಕ್ವಶನ್ಸ್. ನೀವು ಈ ಕಾರ್ಡ್ ಹಾಕಿದ್ರು, ಕಾರ್ಡ್ ಹಾಕಿದ್ರೆ ಇದು ಏನು ಸುಲಭ ಅಂತಂದ್ರೆ ಇದು ಹೊರಗಡೆ ನಾವು ಕಾಯಿನ್ಸ್ ಹಾಕಿವು. ಇಂಥ ಕಾಯಿನ್ಸ್ಗಳನ್ನ ಒಳಗಡೆ ಹಾಕಿವು. ನೀವು ಇದು ಕಾರ್ಡ್ ಹಾಕಿದ್ರೆ ಏನಾಗ್ತೈತಪ್ಪ ಅಂತಂದ್ರೆ ಒಂದು ಕಾಯಿನ್ಸ್ ಬೀಳ್ತೈತಿ. ಆ ಕಾಯಿನ್ಸ್ ತಗೋಬೇಕು. ಆ ಕಾಯಿನ್ಸ್ಗಳು ಬಂದಿರತಕ್ಕಂಥ ಪ್ರಶ್ನೆ ಸಂಖ್ಯೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನ ಈ ಡಬ್ಬಿ ಒಳಗೆ ಆ ಡಬ್ಬಿ ಒಳಗಿನ ಪ್ರಶ್ನೆ ತಗೋಬೇಕು. ಪ್ರಶ್ನೆ ತಗೊಂಡು ಪ್ರಶ್ನೆ ಓದಿ ಹೇಳಬೇಕು, ಅದ್ರ ಆನ್ಸರ್ ಹೇಳಬೇಕು. ಹೌದಾ? ಇದನ್ನ ಆನ್ಸರ್ ಯಾರು ಚೆಕ್ ಮಾಡ್ತಾರೆ ಅಂದ್ರೆ ನಿಮ್ಮಲ್ಲೇ ಒಬ್ಬರು ಹೇಳಿರ್ತಾರೋ ಅವ್ರಿಗೆ ಗೊತ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಸರಿ ಐತಿ ಅಥವಾ ತಪ್ಪು ಐತಿ ಹೇಳ್ತಾರೆ, ಮಾರ್ಕ್ಸು ಹಾಕ್ತಾರೆ. ಅವ್ರು ಇನ್ನೊಬ್ರು ಏನಿರ್ತೈತೆ ಅಂದ್ರೆ ಒಬ್ಬ ಟೈಮ್ ವಾಚ್ ಒಂದು ಸ್ಟಾಪ್ ವಾಚ್ ಇಟ್ಕೊಂಡು ಕೂತಿರ್ತಾರೆ. ಅವ್ರು ಟೈಮ್ ಕೀಪರ್ ಇರ್ತಾರೆ. 5 ನಿಮಿಷದಾಗ ಎಷ್ಟು ಮಂದಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಮಾಡ್ತೀನಿ ನೋಡಲು. ಹೌದು? ಈಗ ಆಟ ಆಡಲು ಬರುತ್ತಿದ್ದಾರೆ. ಮೊದಲನೇದಾಗಿ ರಾಧಾ ಕೊಂಗಾಲಿ ಆ ವಿದ್ಯಾರ್ಥಿ ಬರಬೇಕು. ಟೈಮ್ ಕೀಪರ್ ಆಗಿ ಸೌಜನ್ಯ ಪಾಲ್ಮಾವಿ ಬರಬೇಕು. ಹಾಗೆ ನಿರ್ಣಾಯಕರಾಗಿ ಸರಳ ಲೋಕನವ್ರು ಬರಬೇಕು. ಈಗ ಏನ್ ಮಾಡ್ತಾರೆ ಅಂದ್ರೆ ರಾಧಾ ಏನ್ ಮಾಡ್ತಾರಪ್ಪ ಅಂತಂದ್ರ ಈಗ ಸ್ಟಾಪ್ ವಾಚ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಟೈಮಿಂಗ್ ಎಷ್ಟೈತಿ? 5 ನಿಮಿಷದ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಅಂತ ಹೇಗಿದೆ ಕಾರ್ಡ್ ಅವಕಾಶ ಹಾಕ್ಬೇಕು. ಪಾಯಿಂಟ್ಸ್ ಬರ್ತೈತಿ. ಡಬಲ್ ಪಾಯಿಂಟ್ಸ್ ಬಿಟ್ಟರು 1 ಪಾಯಿಂಟ್ಸ್ ತಗೋಬೇಕು. ಆಮೇಲೆ ಇನ್ನೊಂದು ಪಾಯಿಂಟ್ಸ್ ಇದನ್ನು ತಗೋಬೇಕು. 5 ನಿಮಿಷದಾಗ ಎಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾರೆ ನೋಡೋಣ. ಹೌದು? 1 2 3 ಸ್ಟಾರ್ಟ್. ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ, ಈ ಒಗ್ಗಟ್ಟು ಬಿಡಿಸಿ. ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ ಅಂತ ಹೇಳಿ ಇದ್ರ ಉತ್ತರ. ಆರನೇ ಪ್ರಶ್ನೆ ಯಾವ್ದು ಕ್ವಶನ್ಸ್ ಐತೆ ನಾವು ATM ದಾಗ? ಗುಳು ಗುಳು ತಟ ತಟ ಈ ಪದಗಳು ಯಾವ ಅವ್ಯಕ್ತಗಳಾಗಿವೆ? ಯಾವ ಅವ್ಯಯಗಳಾಗಿವೆ? ಸರಸರ, ಪಳಪಳ, ಜುಳು ಜುಳು, ಪಟ ಪಟ ಇದು ಯಾವ್ದ? ವಿರುಕ್ತಿನೋ ಅನುಕರಣಾವೆಯೋ ಯಾವ್ದು ಹೇಳ್ತಾಳ ಆಕಿ? ಅನುಕರಣಾವೆ. ಪ್ರಶ್ನೆ ಸಂಖ್ಯೆ 18. ಪ್ರಶ್ನೆ ಸಂಖ್ಯೆ 18. ಪಟ್ಟಣ ಈ ಪದ ಯಾವ ನಾಮಪದವಾಗಿದೆ? ಪಟ್ಟಣ ಇದು ಏನ? ರೂಢ ನಾಮನು, ಅಂಕಿತ ನಾಮನು, ಅನ್ವರ್ಥ ನಾಮನು ಅನ್ನೋದು ಹೇಳ್ತಾಳೆ. ಪಟ್ಟಣ ಅನ್ನೋದು ರೂಢ ನಾಮ. ಎಸ್, ಗುಡ್, ವೆರಿ ಗುಡ್. 8. ಪ್ರಶ್ನೆ ಸಂಖ್ಯೆ 8. ಪ್ರಶ್ನೆ ಸಂಖ್ಯೆ 8. ಬ್ರಹ್ಮ ಈ ಪದದ ತದ್ಭವ ರೂಪವೇನು? ಬೊಮ್ಮ. ಎಸ್, ಗುಡ್, ವೆರಿ ಗುಡ್. ಬೊಮ್ಮ ಸರಿಯಾದ ಉತ್ತರ. ಟೈಮ್ ನೋಡ್ತಾ ಇರಬೇಕು. 7. ಪ್ರಶ್ನೆ ಸಂಖ್ಯೆ 7. ಶಾಸ್ತ್ರ ಈ ಪದ ಬಿಡಿಸಿ ಬರೆಯಿರಿ. ಶಾಸ್ತ್ರ ಈ ಪದ ಬಿಡಿಸಿ ಹೇಳ್ತಾಳೆ ಆಕಿ. ಶ ಪ್ಲಸ್ ಅ ಸ ಪ್ಲಸ್ ಅ
ಪ್ರಶ್ನೆ ಸಂಖ್ಯೆ 1. ಪ್ರಶ್ನೆ ಟೈಮ್ ಕಡೆ ಇರಬೇಕು, ಲಕ್ಷ್ಯ ಇರಬೇಕು. ಟೈಮ್ ಕಡೆ ಅವಳ ಈಗ 3:30 ನಿಮಿಷ ಆಗೈತಿ, ಇನ್ನೂ 1.5 ನಿಮಿಷ ಐತಿ. ಸರಿ, 3:30 ನಿಮಿಷ ಆಗೈತಿ, ಇನ್ನೂ 1.5 ನಿಮಿಷ ಐತಿ. ಎಸ್. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು? 19. ಪ್ರಶ್ನೆ ಸಂಖ್ಯೆ 19. ಪಗಾರ ಈ ಪದ ಯಾವ ಭಾಷೆಯ ಪದವಾಗಿದೆ? ಪೋರ್ಚುಗೀಸ್. ಪಗಾರ ಪೋರ್ಚುಗೀಸ್. ಸರಿಯಾದ ಉತ್ತರ. ಎರಡು. ಪ್ರಶ್ನೆ ಸಂಖ್ಯೆ 2. ಮಾತು ಕೇಳಿದರೂ ಮೂಕ ಕಾಣದು ಕಿವಿಗೆ ಹತ್ತಿರವಾದರೂ ಬಾಯಿಗೆ ದೂರ ನಾಣ್ಯರು ಒಗ್ಗಟ್ಟು ಬಿಡಿಸಿ. ಫೋನ್. ಸರಿಯಾದ ಉತ್ತರ. 11. ಪ್ರಶ್ನೆ ಸಂಖ್ಯೆ 11. ಜಗಜ್ಯೋತಿ ಈ ಪದ ಬಿಡಿಸಿ ಸಂಧಿ ಹೆಸರಿಸಿ. ಜಗಜ್ಯೋತಿ ಈ ಪದವನ್ನು ಬಿಡಿಸಿ ಸಂಧಿ ಹೆಸರಿಸು. ಜಗದ ಪ್ಲಸ್ ಜ್ಯೋತಿ ಸೂಕ್ತ ಸಂಧಿ. ಟೈಮ್ ಇಸ್ 4. ಅವಳಿಗೆ ಕೊಟ್ಟಿರ್ತಕ್ಕಂಥ ಸುಮಾರು 5 ನಿಮಿಷಗಳ ಕಾಲಾವಧಿ ಪೂರ್ಣಗೊಂಡೈತಿ. 5 ನಿಮಿಷದಲ್ಲಿ ಅವಳು 1 2 3 4 5 6 7 8 ಪ್ರಶ್ನೆಗಳಿಗೆ ಆಕೆಗೆ 8 ಪಾಯಿಂಟ್ಸ್ ಬಂದಿದ್ದು. ಕಾರ್ಡ್ ಆಗಿ 8 ಪಾಯಿಂಟ್ಸ್ ತೆಗೆದೇಳು. 8 ಪಾಯಿಂಟ್ಸ್ ತೆಗೆದೇಳೆ. ಈ 8 ಪಾಯಿಂಟ್ಸ್ನಲ್ಲಿ ಅವಳು ಆನ್ಸರ್ ಎಷ್ಟಕ್ಕೆ ಮಾಡಲು? ಸುಮಾರು 7 ಪ್ರಶ್ನೆಗಳಿಗೆ ಆನ್ಸರ್ ಮಾಡಲು. ಒಂದು ಪ್ರಶ್ನೆಯನ್ನು ಏನು ಮಾಡಲು? ತಪ್ಪಾಗಿ ಉತ್ತರ ಹೇಳಿದ್ಲು. ಹಾಗಾದ್ರೆ ಒಟ್ಟಾರೆ ಆಕೆಗೆ ಸ್ಕೋರ್ ಏನಾಯ್ತು? 8 ಕ್ವಶನ್ಗೆ ಅವಳು 7 ತೊಗೊಂಡಾಳ. ಹೌದಾ? ಅವಳಿಗೆ ಜೋರಾದ ಅಭಿನಂದನಾ ಚಪ್ಪಾಳೆಯನ್ನು ಸಲ್ಲಿಸಬೇಕು. ಈ ರೀತಿ ಏನಾಗ್ತಪ್ಪ ಅಂತಂದ್ರೆ ಕಾರ್ಡ್ ಹಾಕೋದು, ಪ್ರಶ್ನೆ ತಗೊಳ್ದು. ಇದ್ರ ಹೆಸರೇನ? ಕಾರ್ಡ್ ಹಾಕೋದು, ಪ್ರಶ್ನೆ ತಗೊಳ್ದು. ಒಂದು ಆಕ್ಟಿವಿಟಿ ಇದೆ, ಚಟುವಟಿಕೆ. ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ನಮ್ಮಲ್ಲಿ ಆಟ ಆಡ್ಕೋತ ವ್ಯಾಕರಣ ಕಲಿಯೋದು. ಆಟ ಆಡ್ಕೋತ ವ್ಯಾಕರಣ ಕಲಿಯೋದು. ನೋಡ್ರಿ, ಪಾಯಿಂಟ್ಸ್ ಬೀಳೋದೊಂದ, ಆ ಕಾರ್ಡ್ ಹಾಕೋದೊಂದ, ಆ ಕಾರ್ಡ್ಗಳಿಗೆ ಬಂದಿರ್ತಕ್ಕಂಥ ಅಥವಾ ಪಾಯಿಂಟ್ಸ್ ಬಂದಿರ್ತಕ್ಕಂಥ ಪ್ರಶ್ನೆ, ಆ ಪ್ರಶ್ನೆಯನ್ನು ಹುಡುಕಾಡುವುದ, ಆ ಪ್ರಶ್ನೆಗೆ ಸಂಬಂಧಪಟ್ಟಂಥ ಉತ್ತರಗಳನ್ನು ಹೇಳುವುದ. ಸ್ವಲ್ಪ ಕ್ಯೂರಿಯಾಸಿಟಿ ಅನಿಸ್ತೈತಿಲ್ಲ? ಇನ್ನು ನೆಕ್ಸ್ಟ್ ಮತ್ತೆ ಯಾರು ಬರ್ತೀರಿ? ಮತ್ತೆ ಯಾರು ಬರ್ತೀರಿ? ಬರ್ತೀವಿ. ಓಕೆ. ಮೊದಲನೇ ಪ್ರಶ್ನೆ 10. ಪ್ರಶ್ನೆ ಸಂಖ್ಯೆ 10. ಪ್ರಶ್ನೆ ಸಂಖ್ಯೆ 10. ಅಂಶಗಣದ ವಿಧಗಳು ಯಾವುವು? ಬ್ರಹ್ಮ, ವಿಷ್ಣು, ರುದ್ರ. ಎಸ್. ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ. ಸರಿಯಾದ ಉತ್ತರ. ಎಸ್. ಎರಡನೇ ಪ್ರಶ್ನೆ 18ನೇ ಪ್ರಶ್ನೆ. 18ನೇ ಪ್ರಶ್ನೆಗೆ ಉತ್ತರ ನೋಡ್ತಾಳಾಕಿ. ಪಟ್ಟಣ ಈ ಪದ ಯಾವ ನಾಮಪದವಾಗಿದೆ? ರೂಢನಾಮ. ಎಸ್. ರೂಢನಾಮ. ಸರಿಯಾದ ಉತ್ತರ. ನೆಕ್ಸ್ಟ್. ಹದಿನೈದು. ಪ್ರಶ್ನೆ ಸಂಖ್ಯೆ 15. ಊಟ ಈ ಪದದ ವಿರುದ್ಧಾರ್ಥಕ ಪದ ಏನು? ಊಟ ಮಾಡೋದು. ಇದ್ರ ವಿರುದ್ಧಾರ್ಥಕ ಪದ ಉಪವಾಸ.
ಉಪವಾಸ, ಊಟ ಮಾಡೋದು, ಉಪವಾಸ ಮಾಡೋದು. ಪ್ರಶ್ನೆ ಸಂಖ್ಯೆ 5. ಸಂದೀಪ್. ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಹೊಣ್ಣು ಕಳಶ ಶವವೇ ಈ ವಾಕ್ಯ ಯಾವ ಅಲಂಕಾರಕ್ಕೆ ಉದಾಹರಣೆ? ರೂಪಕ. 17. ಪ್ರಶ್ನೆ ಸಂಖ್ಯೆ 17. ಪ್ರಶ್ನೆ ಸಂಖ್ಯೆ 17. ಭಾಷೆಯ ಈ ಪದ ಬಿಡಿಸಿ ಸಂಧಿ ಹೆಸರಿಸಿ. ಶುಭ ಪ್ಲಸ್ ಸವರ್ಣದಿಂದ ಸಂಧಿ. ಪ್ರಶ್ನೆ ಸಂಖ್ಯೆ 3. ಪ್ರಶ್ನೆ ಸಂಖ್ಯೆ 3. ಸಪ್ತಮಿ ವಿಭಕ್ತಿಯ ಹಳೆಗನ್ನಡ ಪ್ರತ್ಯಯ ಯಾವುದು? ಸರಿಯಾದ ಉತ್ತರ. 14. ಪ್ರಶ್ನೆ ಸಂಖ್ಯೆ 14. ಇನ್ನೂ 3 ನಿಮಿಷ ಐತೆ. ಪ್ರಶ್ನೆ ಸಂಖ್ಯೆ 14. ಮಾಡಲಿ ಈ ಕ್ರಿಯಾಪದ ಯಾವ ರೂಪದ ಕ್ರಿಯಾಪದವಾಗಿದೆ? ಪ್ರಶ್ನೆ ಸಂಖ್ಯೆ 21. ಸಾಕ್ಷಿ ಈ ಪದ ಬಿಡಿಸಿ ಸಮಾಸವನ್ನು ವಿಚಾರಿಸಿ. ಸಾಕ್ಷಿ. 20. ನಾನು ಈ ಪದ ಯಾವ ಸರ್ವನಾಮವಾಗಿದೆ? ಉತ್ತಮ ಪುರುಷ. ಇಲ್ಲಿ ಕೊಟ್ಟಿರ್ತಕ್ಕಂಥ 5 ನಿಮಿಷದ ಕಾಲಾವಕಾಶದಲ್ಲಿ ಇವಳು ಪಡೆದಿರ್ತಕ್ಕಂಥದ್ದು 10 ಪಾಯಿಂಟ್ಸ್ಗಳನ್ನ. 10 ಪಾಯಿಂಟ್ಸ್ನಲ್ಲಿ ಮೃಗದಂತೆ ಪ್ಲಸ್ ಸಾಕ್ಷಿ ಪ್ಲಸ್ ಹುಲ್ಲಗಳು ಬಹುರ್ವಿ ಸಮಾಸ ಅಂತಕ್ಕಂಥ ಒಂದು ಸಮಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಅವಳು ತಪ್ಪಾಗಿ ಹೇಳ್ಯಾಳ. ಹಂಗಾರೆ ಒಟ್ಟು ಅಂಕಗಳ ಎಟ್ಟಕಿಗೆ ಪಡೆದಾಳ. 9 ಅಂಕಗಳನ್ನ ಪಡೆದ ಪ್ರಥಮ ಸ್ಥಾನವನ್ನ ರಾಧಾ ಎದ್ದು ಬರ್ಬೇಕು. 8ಕ್ಕೆ 7 ಅಂಕಗಳನ್ನ ಪಡೆದ ದ್ವಿತೀಯ ಸ್ಥಾನವನ್ನ ರಾಧಾ ಕೊಂಗಾಲಿ, ಪ್ರಥಮ ಸ್ಥಾನವನ್ನ ಚಿನ್ನಕ್ಕ ಯಾಕೆ ಪಡೆದಳ. ಧನ್ಯವಾದಗಳು.